ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಚಂದ್ರಶೇಖರ ಮಹಾಸ್ವಾಮೀಜಿಗಳ ಅಂತಿಮ ನಮನಕ್ಕೆ ನಮ್ಮೆಲ್ಲರೂ ಕೂಡ ಭಾಗಿಯಾದಂಥ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ. ಏಕೆಂದರೆ ಅನೇಕ ಸಂದರ್ಭದಲ್ಲಿ ನಾವೆಲ್ಲ ಪ್ರಯಾಣ ಮಾಡ್ತಿದ್ದು. ಇವತ್ತು ಕ್ಯಾಬಿನೆಟ್ ಇತ್ತು, ಆ ಕ್ಯಾಬಿನೆಟ್ ಕಾರಣದಿಂದ ನಾವು ಸ್ವಲ್ಪ ಮುಂದೂಡಿದ್ದೀವಿ ಒಂದು 4-5 ದಿನಕ್ಕೆ. ಬೇರೆ ಸಭೆಗಳೆಲ್ಲ ಇತ್ತು, ಅದು ಕೂಡ ನಾವು ಬಂದು ಇದರಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಸರ್ಕಾರದ ಪರವಾಗಿ, ವೈಯಕ್ತಿಕವಾಗಿ, ಸಮಾಜದ ಪರವಾಗಿ ಎಲ್ಲದೂ ಕೂಡ ಬಂದು ಪಾಲ್ಗೊಂಡಿದ್ದೇನೆ. ಶ್ರೀಗಳು ನನ್ನ ಮೇಲೆ ಅಪಾರವಾದಂಥ ಪ್ರೀತಿ ವಿಶ್ವಾಸ ವ್ಯಕ್ತಪಡಿಸಿ ಬೇಕಾದಷ್ಟು ಟೀಕೆಗೂ ಗುರಿಯಾಗಿದ್ದರು. ಆದರೂ ಅವರ ಭಾವನೆ ನಾನು ಗೌರವ ಸಲ್ಲಿಸಲೇಬೇಕು. ಒಬ್ಬ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ ಕೂಡ ನಾನು ಇಲ್ಲಿಗೆ ಬಂದಿದ್ದೇನೆ. ಸೊ ಅವರ ಮುಂದಿನ ದಿನಗಳು ಒಬ್ಬ ಅಧಿಕಾರಿಗೆ ಅವರು ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದು ನಿಜವಾಗಲೂ ನಿಶ್ಚಲಾನಂದ ಸ್ವಾಮೀಜಿಗಳು ನಮಗೆ ಭಾಳ ಹೆಮ್ಮೆ ತಂದಿದೆ. ಭಾಳ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಅವರು ಮಠನ ನಡೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ತೆಗೆದುಕೊಂಡು ಅಧಿಕಾರಿ KS ಅಧಿಕಾರಿ ಮುಂದಕ್ಕೆ ಅವ್ರಿಗೂ IAS ಸಿಗ್ತಿತ್ತು. ಅಂಥವ್ರು ಇವತ್ತು ಬಿಟ್ಟು ನಮ್ಮ ಸಮಾಜದ ಸೇವೆ, ಧಾರ್ಮಿಕವಾದಂಥ ಧರ್ಮನ ಉಳಿಸ್ಲಿಕ್ಕೆ ಇವತ್ತು ಮುಂದೆ ಬಂದು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ನನ್ನ ಸಂಪೂರ್ಣವಾದಂಥ ಸಹಕಾರ, ಪ್ರೋತ್ಸಾಹ, ಬೆಂಬಲ ಯಾವತ್ತೂ ಕೂಡ ಈ ಮಠಕ್ಕೂ ಕೂಡ ಇರ್ತದೆ. ಸಮಾಜದ ತುಂಬ ಜನ ಮುಖಂಡರು ಶ್ರೀಗಳಿಗೆ ಸರ್ಕಾರಿ ಗೌರವ ಸಿಗಬೇಕಾಗಿತ್ತು, ಈ ಬಗೆಗೆ ನಮಗೊಂದಷ್ಟು ಬೇಸರ ಇದೆ ಅನ್ನೋಂಥ ಮಾತು. ನಾನೇ ಸರ್ಕಾರಿ ಗೌರವ, ನಾನು ಬಂದಿರೋದು ಡೆಪ್ಟಿ CM ಬಂದು ಇಲ್ಲಿ ಬೆಳಗ್ಗೆ ಸಾಯಂಕಾಲ ಕೂತಿದ್ದು ಮಾಡೋದೇ ಒಂದು ಗೌರವ. ಇದಕ್ಕಿಂತ ಗೌರವ ಏನು ಬೇಕು? ಅದು ನಾನೀಗ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಕಾಂಟ್ರವರ್ಸಿ ಸದ್ಯಕ್ಕೆ ಬೇಡ. ಅವರ ಭಾವನೆ, ಅವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಅವ್ರ ಪ್ರಾರ್ಥನೆಗೆ ನಾವೆಲ್ಲ ಗೌರವದಿಂದ ನಾವೆಲ್ಲ ಗಮನಿಸಿದ್ದೇವೆ. ಸೊ ಅವರ ಆಸೆ ಆಕಾಂಕ್ಷೆಗಳಿದ್ದೇ ಇರ್ತದೆ. ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.